ಫೋಕಸ್ ಇದೆ ಅಲ್ವಾ? ಓಕೆ, ಇವತ್ತು ಸ್ವಲ್ಪ ಫೇಸ್ಬುಕ್ ಬಗ್ಗೆ ಮಾತಾಡೋಣ. ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋಸ್ ನ ಹಾಕ್ತಿದ್ದೀರಾ, ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರೆ ಅದರಿಂದ ಅರ್ನಿಂಗ್ ಸಹ ಮಾಡ್ತಿರ್ತೀರಾ. ಅದೇ ರೀತಿ ಫೇಸ್ಬುಕ್ ಅಲ್ಲೂ ನೀವು ಅರ್ನಿಂಗ್ ಮಾಡಬಹುದು ಅಂತ ಗೊತ್ತಿದೆ. ಏನು ಇನ್ನೂ ಗೊತ್ತಿಲ್ವಾ? ಸರಿ ಹೋಯ್ತು. ಅದಕ್ಕೆ ಹೇಳೋದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇರ್ಲಿ, ಈಗ ತಿಳ್ಕೊಳ್ಳಿ. ಹೌದು, ಫೇಸ್ಬುಕ್ ಅಲ್ಲೂ ಸಹ ನೀವು ಯಾವ ರೀತಿ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಮಾಡ್ತಿರಲ್ಲ ಅದೇ ರೀತಿ ಅರ್ನಿಂಗ್ ಆಗುತ್ತೆ. ಆದರೆ ಸುಮ್ನೆ ಯಾರಾದ್ರೂ ನಿಮ್ಗೆ ದುಡ್ಡು ಕೊಡ್ತಾರಾ? ಅದಕ್ಕೆ ಆದಂತಹ ಕೆಲವು ಟರ್ಮ್ಸ್ ಹಾಗೂ ಕಂಡೀಷನ್ಸ್ ಅಂತೂ ಇರುತ್ತೆ, ನಿಯಮಗಳು. ಯಾವ ರೀತಿ ಯೂಟ್ಯೂಬ್ ಅಲ್ಲಿ ನೀವು ಮಾನಿಟೈಸ್ ಆಗ್ಬೇಕಂದ್ರೆ ಇಷ್ಟು ಸಬ್ಸ್ಕ್ರೈಬರ್ಸ್ ಆಗ್ಬೇಕು, ಇಷ್ಟು ವಾಚ್ ಟೈಮ್ ಹಾಗೂ ವ್ಯೂಸ್ ಆಗ್ಬೇಕಂತಿರುತ್ತಲ್ಲ, ಅದೇ ರೀತಿ ನಾವು ಫೇಸ್ಬುಕ್ ಅಲ್ಲಿ ಮಾನಿಟೈಸ್ ಆಗ್ಬೇಕಂದ್ರೆ ಏನ್ ಕ್ರೈಟೀರಿಯಾ ಇದೆ ಅದನ್ನ ಸ್ವಲ್ಪ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಯಾಕಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಕೆಲವು ಕ್ರಿಯೇಟರ್ಸ್ ಈ ರೀತಿ ಹೇಳ್ತಿದ್ದಾರೆ, ಕೆಲವರು ಈ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಕೊಳ್ಳಿ ಅವಾಗ ನಿಮ್ಮ ಕಂಟೆಂಟ್ ಮಾನಿಟೈಸೇಷನ್ ಬರುತ್ತೆ. ಸೊ ಈ ರೀತಿಯ ಸ್ವಲ್ಪ ಜನರಲ್ಲಿ ಕನ್ಫ್ಯೂಷನ್ ಇದೆ. ಸೊ ಆ ಕನ್ಫ್ಯೂಷನ್ ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋ ಜೊತೆಗೆ ಯಾವ ರೀತಿ ಕಂಟೆಂಟ್ ಹಾಕಿದ್ರೆ ಫೇಸ್ಬುಕ್ ಅಲ್ಲಿ ನೀವು ಬೇಗ ಮಾನಿಟೈಸೇಷನ್ ಮಾಡ್ಕೋಬಹುದು, ಅದೇ ರೀತಿ ಯಾವ ರೀತಿಯಲ್ಲಿ ನೀವು ಫೇಸ್ಬುಕ್ ಅಲ್ಲಿ ಅರ್ನ್ ಮಾಡಬಹುದು. ಯೂಟ್ಯೂಬ್ ತರ ಬರೀ ವಿಡಿಯೋಸ್ ಇಂದ ಮಾತ್ರ ಇಲ್ಲಿ ಅರ್ನಿಂಗ್ ಆಗಲ್ಲ, ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ಅದೇನಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅರ್ನಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ, ವಿಡಿಯೋಸ್ ಹಾಕಿ ಮನೆಯಲ್ಲೇ ಕುಂತು ಸ್ವಲ್ಪ ಅರ್ನ್ ಮಾಡೋಣ, ಸ್ವಲ್ಪ ನಾವು ಸಹ ದುಡ್ಡು ಮಾಡ್ಕೊಳ್ಳೋಣ ಅಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿವರೆಗೇನೋ ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡೋದು ಗೊತ್ತಿತ್ತು, ಈಗ ಫೇಸ್ಬುಕ್ ಇಂದ ಹೇಗೆ ಅರ್ನಿಂಗ್ ಮಾಡೋದು ಎಲ್ಲ ಗೊತ್ತಾಗುತ್ತೆ. ಸೊ ಈಗ ಫಸ್ಟ್ ಹಾಗೂ ಇಂಪಾರ್ಟೆಂಟ್ ಬಂದು ಏನ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಬೇಕು ಅದ್ರ ಬಗ್ಗೆ ನೋಡೋಣ. ಅದಾದ್ಮೇಲೆ ಯಾವೆಲ್ಲ ರೀತಿಯಲ್ಲಿ ನೀವು ಅರ್ನಿಂಗ್ಸ್ ನ ಮಾಡಬಹುದು ಅದ್ರ ಬಗ್ಗೆ ನೋಡೋಣ. ಇದಾದ್ಮೇಲೆ ನಿಮ್ಮ ಫೇಸ್ಬುಕ್ ಬೇಗ ಮಾನಿಟೈಸ್ ಆಗ್ಬೇಕಂದ್ರೆ ಏನೆಲ್ಲ ಟಿಪ್ಸ್ ಹಾಗೂ ಟ್ರಿಕ್ಸ್ ನ ಫಾಲೋ ಮಾಡಿದ್ರೆ ಅದನ್ನ ನೀವು ನಿಮ್ಮ ಫೇಸ್ಬುಕ್ ಅಲ್ಲಿ ಅಪ್ಲೈ ಮಾಡಿದ್ರೆ ಹೇಗೆ ಬೇಗ ಮಾನಿಟೈಸ್ ಮಾಡ್ಕೋಬಹುದು ಅದನ್ನು ಸಹ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಸೊ ಫಸ್ಟ್ ಬಂದು ಮಾನಿಟೈಸೇಷನ್ ಕ್ರೈಟೀರಿಯಾ. ಸೊ ನೋಡಿ, ಒಂದಾನೊಂದು ಕಾಲದಲ್ಲಿ ಅಂದ್ರೆ ನನ್ನ ಫೇಸ್ಬುಕ್ ಮಾನಿಟೈಸೇಷನ್ ಆಗುವಾಗ ಕೆಲವು ಕ್ರೈಟೀರಿಯಾ ಇತ್ತು. ಅದೇನಪ್ಪಾ ಅಂದ್ರೆ 10,000 ಫಾಲೋವರ್ಸ್ ಆಗಿರ್ಬೇಕು, 6 ಲಕ್ಷ ನಿಮಿಷದ ವಾಚ್ ಟೈಮ್ ಕಂಪ್ಲೀಟ್ ಆಗಿರ್ಬೇಕು, ಅದು ಸಹ 60 ದಿನದಲ್ಲಿ 2 ತಿಂಗಳು. ಆದ್ರೆ ಈಗ ಏನು ಕ್ರೈಟೀರಿಯಾ ಇಲ್ಲ. ಹೌದು ಕಣ್ರಿ, ಏನು ಇಲ್ಲ. ಈಗ ಬರೀ ಇನ್ವೈಟ್ ಓನ್ಲಿ ಆಪ್ಷನ್ ಇಂದ ಮಾತ್ರ ನಿಮ್ಮ ಫೇಸ್ಬುಕ್ ಮಾನಿಟೈಸ್ ಆಗುತ್ತೆ. ಅದು ಪ್ರೊಫೈಲ್ ಇರ್ಲಿ ಅಥವಾ ಪೇಜ್ ಇರ್ಲಿ. ಸೊ ನಿಮ್ಮ ಹತ್ರ 500 ಫಾಲೋವರ್ಸ್ ಇರ್ಲಿ, 5,000 ಇರ್ಲಿ, 50,000 ಇರ್ಲಿ, ಎಲ್ಲಿವರೆಗೂ ನಿಮ್ಗೆ ಇನ್ವೈಟ್ ಬರಲ್ವೋ ಅಲ್ಲಿವರೆಗೂ ನಿಮ್ಗೆ ಕಂಟೆಂಟ್ ಮಾನಿಟೈಸೇಷನ್ ಆನ್ ಆಗಲ್ಲ. ಇಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಅಂದ್ರೆ ಜನರಲ್ ಆಗಿ ನಿಮ್ಮ ಚಾನಲ್ ಮಾನಿಟೈಸ್ ಆಗೋದು ಅಂತ ತಿಳ್ಕೊಳ್ಳಿ. ಜಾಸ್ತಿ ಟೆಕ್ನಿಕಲ್ ಹೋಗೋದು ಬೇಡ, ಕನ್ಫ್ಯೂಷನ್ ಆಗಿ ಗೊತ್ತಿದ್ದು ಮರೆಯೋದು ಬೇಡ. ಸೊ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಮೊದ್ಲಿಗೆ ಏನಿತ್ತಪ್ಪ ಅಂದ್ರೆ ಯಾವ್ದೋ ಒಂದು ಕಲ್ಯಾಣ ಮಂಟಪದಲ್ಲಿ ಮದ್ವೆ ಆಗ್ತಿದೆ ಅಂದ್ರೆ ಅಲ್ಲಿ ಹೋಗಿ ಬೇಕಾದ್ರೆ ತಿನ್ಬೋದಿತ್ತು. ಬಟ್ ಈಗ ನಿಮ್ಮ ಹತ್ರ ಇನ್ವೈಟೇಷನ್ ಬಂದ್ರೆ ಮಾತ್ರ ನೀವು ಮದ್ವೆಗೆ ಹೋಗ್ಬಹುದು, ಇಲ್ಲ ಅಂದ್ರೆ ಮದ್ವೆಗೆ ಹೋಗಕ್ ಆಗಲ್ಲ, ಅಲ್ಲಿ ಹೋಗಿ ತಿನ್ನಕ್ಕೂ ಆಗಲ್ಲ. ಬರೀ ಇಂತದೆಯ. ಸೊ ಇದೇ ರೀತಿ ಮೆಟಾದವರು ಅಂದ್ರೆ ಫೇಸ್ಬುಕ್ ಅವರು ಇನ್ವೈಟ್ ಓನ್ಲಿ ಆಪ್ಷನ್ ನ ಕೊಡ್ತಿದ್ದಾರೆ. ಸೊ ಇದನ್ನ ಹೇಗೆ ಆನ್ ಮಾಡ್ಬೇಕು ಮುಂದೆ ನಿಮ್ಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ತಿಳಿಸ್ತೀನಿ. ಸೊ ಅದ್ರ ಬಗ್ಗೆ ಎಲ್ಲೂ ಟೆನ್ಷನ್ ಮಾಡ್ಕೋಬೇಡಿ. ಸೊ ಯಾರಾದ್ರೂ ನಿಮ್ಗೆ ಫೇಸ್ಬುಕ್ ಅಲ್ಲಿ ಇಷ್ಟ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಬೇಕು, ಇಷ್ಟ ಫಾಲೋವರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಕಂಟೆಂಟ್ ಮಾನಿಟೈಸೇಷನ್ ಬರುತ್ತೆ ಅಂದ್ರೆ ನಂಬಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಫೇಸ್ಬುಕ್ ಅಂದ್ರೆ ಮೆಟಾದವರಿಂದ ಯಾವುದೇ ರೀತಿಯ ಅಫಿಷಿಯಲ್ ಸ್ಟೇಟ್ಮೆಂಟ್ ಇದ್ರ ಬಗ್ಗೆ ಬಂದಿಲ್ಲ. ಇಷ್ಟೇ ಫಾಲೋವರ್ಸ್ ಇರಬೇಕು, ಇಷ್ಟೇ ವ್ಯೂಸ್ ಇದ್ರೆ ಮಾತ್ರ ಕಂಟೆಂಟ್ ಮಾನಿಟೈಸೇಷನ್ ಬರುತ್ತೆ ಅಂತ. ಕೆಲವರಿಗೆ 500 ಫಾಲೋವರ್ಸ್ ಗೆ ಬಂದಿದೆ, ಇನ್ನು ಕೆಲವರಿಗೆ 15-20 ಸಾವಿರ ಆದ್ರೂ ಇನ್ವೈಟ್ ಆಪ್ಷನ್ ಇನ್ನೂ ಸಹ ಬಂದಿಲ್ಲ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಕ್ರೈಟೀರಿಯಾ ಬಂದು ಜಸ್ಟ್ ಇನ್ವೈಟ್ ಓನ್ಲಿ ಆಪ್ಷನ್. ಸೊ ಈಗ ಬನ್ನಿ ಆ ಇನ್ವೈಟ್ ಓನ್ಲಿ ಆಪ್ಷನ್ ನ ನಿಮ್ಮ ಫೇಸ್ಬುಕ್ ಅಲ್ಲಿ ಹೇಗೆ ಸೆಟ್ ಮಾಡೋದು ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಸೊ ಅದಕ್ಕೆ ನಿಮ್ಮ ಫೇಸ್ಬುಕ್ ನ ಓಪನ್ ಮಾಡಿ, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರೊಫೈಲ್ ಅಥವಾ ಪೇಜ್ ಪ್ರೊಫೆಷನಲ್ ಅಲ್ಲಿ ಇದ್ರೆ ಇಲ್ಲಿ ನಿಮ್ಗೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ರೈಟ್ ಅಲ್ಲಿ ಸ್ಕ್ರಾಲ್ ಮಾಡಿದ್ರೆ ಮಾನಿಟೈಸೇಷನ್ ಅಂತ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ ನಾಟ್ ಎಟ್ ಅವೈಲೇಬಲ್ ಅಂತ ಆಪ್ಷನ್ ಇದೆ ಅಲ್ಲ, ಇಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಅಂತ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಅಕ್ಕವರು ಸ್ವಲ್ಪ ಏನೋ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದೇನು ಕೇಳಕ್ ಹೋಗ್ಬೇಡಿ. ಜಸ್ಟ್ ಇಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟೇ ಕಣ್ರಿ ಇರೋದು. ನಿಮ್ಮ ಪೇಜ್ ಕಂಟೆಂಟ್ ಮಾನಿಟೈಸೇಷನ್ ಗೆ ಎನೇಬಲ್ ಆದ್ಮೇಲೆ ಫೇಸ್ಬುಕ್ ಅವರಿಂದ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಕಂಟೆಂಟ್ ಮಾನಿಟೈಸೇಷನ್ ನ ಸೆಟ್ ಮಾಡ್ಕೊಳ್ಳಿ ಅಂತ. ಅಲ್ಲಿ ಹೋಗಿ ಅದನ್ನ ಸೆಟ್ ಮಾಡಿದ್ರೆ ನಿಮ್ಮ ಪೇಜ್ ಅಲ್ಲಿ ನಿಮ್ಗೆ ಅರ್ನಿಂಗ್ ಆಗೋದು ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನೀವು ಅಲ್ಲಿ ಹೋಗಿ ಯಾವ ರೀತಿ ನೀವು ಅರ್ನಿಂಗ್ ನ ಮಾಡಬಹುದು, ಏನೆಲ್ಲ ಪೋಸ್ಟ್ ಮಾಡಿದ್ರೆ ನಿಮ್ಗೆ ಅರ್ನಿಂಗ್ ಆಗುತ್ತೆ ಅದು ಸಹ ಕಾಣುತ್ತೆ. ಸೊ ಅದನ್ನ ನಾನು ನನ್ನ ಪೇಜ್ ಅಲ್ಲಿ ಅಂದ್ರೆ ಫೇಸ್ಬುಕ್ ಪೇಜ್ ಅಲ್ಲಿ ಒಂದ್ಸತಿ ನಿಮ್ಗೆ ತೋರಿಸ್ತೀನಿ, ನಿಮ್ಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನೋಡಿ, ನಾನು ನನ್ನ ಪೇಜ್ ನ ಓಪನ್ ಮಾಡಿದಾಗ ಇಲ್ಲಿ
ಇಲ್ಲಿ ಮಾನಿಟೈಸೇಷನ್ ಅಲ್ಲಿ ಹೋದ್ರೆ ನಿಮ್ಗೆ ಅಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಇತ್ತಲ್ಲ ಅದೆಲ್ಲ ಇಲ್ಲಿ ಕಾಣಿಸುತ್ತೆ. ಸೊ ನಾನು ಫೇಸ್ಬುಕ್ ಅಲ್ಲಿ ಅಷ್ಟೊಂದು ಪೋಸ್ಟ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಅರ್ನಿಂಗ್ ಕಡಿಮೆ ಇದೆ. ಬಟ್ ನೀವು ಇಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡಬಹುದು ಇಲ್ಲೇ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ರೀಲ್ಸ್ ಇದೆ, ಫೋಟೋಸ್ ಇದೆ, ಟೆಕ್ಸ್ಟ್ ಇದೆ, ಇವನ್ ಸ್ಟೋರಿ ಸಹ ಇದೆ. ಸೊ ನೋಡಿ, ಇದೆಲ್ಲಾ ರೀತಿಯಲ್ಲಿ ನೀವು ಅರ್ನ್ ಮಾಡಬಹುದು. ಫೇಸ್ಬುಕ್ ಅಲ್ಲಿ ಏನಾದ್ರು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಈ ರೀತಿ ಪೋಸ್ಟ್ ಹಾಕಿದ್ರು ಸಹ ಅದಕ್ಕೆ ಅರ್ನಿಂಗ್ ಆಗುತ್ತೆ. ನಿಮ್ಮ ಪೇಜ್ ಮಾನಿಟೈಸ್ ಆದ್ಮೇಲೆ ಇದನ್ನ ಬಿಟ್ಟು ಇಲ್ಲಿ ಸ್ಟಾರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ ಇದೆಲ್ಲ ಮೆಥಡ್ ಇದೆ ಅರ್ನಿಂಗ್ ಮಾಡೋದು. ಬಟ್ ಅದೇನು ಅಷ್ಟೊಂದು ವರ್ಕ್ ಆಗಲ್ಲ. ಪ್ರಾಕ್ಟಿಕಲ್ ಆಗಿ ಇದೇನ್ ತೋರಿಸಿದ್ನಲ್ಲ ಈ ಮೆಥಡ್ ಇಂದ ನೀವು ಅರ್ನಿಂಗ್ ನ ಮಾಡಬಹುದು. ಇದೇ ನಿಮ್ಗೆ ಮೇಲ್ ಸೋರ್ಸ್ ಆಫ್ ಇನ್ಕಮ್. ಓಕೆ, ಈಗ ಕ್ರೈಟೀರಿಯಾ ಏನಿದೆ, ಕಂಟೆಂಟ್ ಮಾನಿಟೈಸೇಷನ್ ಆದ್ಮೇಲೆ ಯಾವ ರೀತಿ ಅರ್ನಿಂಗ್ ನ ಮಾಡಬಹುದು ಎಲ್ಲ ತಿಳ್ಕೊಂಡ್ರೆ, ಈಗ ನಿಮ್ಮ ಫೇಸ್ಬುಕ್ ಅಕೌಂಟ್ ಇನ್ನೂ ಮಾನಿಟೈಸ್ ಆಗಿಲ್ಲ, ಹೇಗೆ ನಾವು ಕಂಟೆಂಟ್ ಮಾನಿಟೈಸೇಷನ್ ಆಪ್ಷನ್ ನ ತಗೊಳ್ಳೋದು ಅದನ್ನು ಸಹ ಈಗ ತಿಳ್ಕೊಳ್ಳೋಣ. ಅದಕ್ಕೆ ಮೇನ್ ಆಗಿ 3 ಸ್ಟೆಪ್ಸ್ ಇದೆ. ಮೂರನೇ ತುಂಬಾನೇ ಇಂಪಾರ್ಟೆಂಟ್ ಇದೆ, ಅದನ್ನ ಮಿಸ್ ಮಾಡ್ಕೋಬೇಡಿ. ಫಸ್ಟ್ ಮೆಥಡ್ ಏನಪ್ಪಾ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ನ ಹಾಕಿ. ವಿಡಿಯೋಸ್ ಅಂದ್ರೆ ಜಸ್ಟ್ ಲಾಂಗ್ ವಿಡಿಯೋಸ್ ಅಂತಲ್ಲ, ರೀಲ್ಸ್ ಇರ್ಲಿ, ಪೋಸ್ಟ್ ಇರ್ಲಿ, ನಿಮ್ಮ ಪೇಜ್ ಅಲ್ಲಿ ಒಟ್ ಆಕ್ಟಿವಿಟಿ ಇರಬೇಕು. 2 ದಿನಕ್ಕೆ ಒಂದ್ಸತಿ ಪೋಸ್ಟ್ ಮಾಡ್ತಿದ್ರ ಅಂದ್ರೆ 2 ದಿನಕ್ಕೆ ಒಂದ್ಸತಿ ಪೋಸ್ಟ್ ಮಾಡೇ ಮಾಡಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅದೇ ರೀತಿ ನೀವೇನಾದ್ರೂ ಡೈಲಿ ಪೋಸ್ಟ್ ಮಾಡ್ತಿದ್ರೆ ಇನ್ನೂ ಒಳ್ಳೇದು. ಸೊ ಕನ್ಸಿಸ್ಟೆನ್ಸಿನ ಎಲ್ಲೂ ಬ್ರೇಕ್ ಮಾಡಕ್ ಹೋಗ್ಬೇಡಿ. ಈಗ ಸೆಕೆಂಡ್ ಮೆಥಡ್ ಬಂದು ಆದಷ್ಟು ಒರಿಜಿನಲ್ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಸೊ ನೋಡಿ, ಫೇಸ್ಬುಕ್ ಅಲ್ಲಿ ಮೊದಲಿಗೆ ಅವ್ರದ್ ಕಂಟೆಂಟ್ ಎತ್ತಾಕಿದ್ವಿ, ಇವ್ರದ್ ಕಂಟೆಂಟ್ ಎತ್ತಾಕಿದ್ವಿ, ಮೂವೀಸ್ ನ ಅಪ್ಲೋಡ್ ಮಾಡಿದ್ವಿ, ಇದೆಲ್ಲ ನಡೀತಿತ್ತು. ಬಟ್ ಈಗ ಫೇಸ್ಬುಕ್ ಅಲ್ಲೂ ಸಹ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಗಿದೆ. ಸೊ ಆದಷ್ಟು ನಿಮ್ಮ ಒರಿಜಿನಲ್ ಕಂಟೆಂಟ್ ನ ಪೋಸ್ಟ್ ಮಾಡಕ್ಕೆ ಟ್ರೈ ಮಾಡಿ. ಟ್ರೈ ಮಾಡೋದೇನು, ನಿಮ್ಮ ಒರಿಜಿನಲ್ ಕಂಟೆಂಟೇ ಹಾಕಿ. ಸೊ ಮುಂದೆ ಸಹ ಯಾವುದೇ ರೀತಿ ವೈಲೇಷನ್ಸ್ ಇರಲಿ, ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಇಲ್ಲಿ ನಿಮ್ಗೆ ಸಿಗಲ್ಲ. ಫೇಸ್ಬುಕ್ ಒರಿಜಿನಲ್ ಕಂಟೆಂಟ್ ಗೆ ತುಂಬಾ ಫೋಕಸ್ ಮಾಡ್ತಿದೆ, ಜೊತೆಗೆ ಒರಿಜಿನಲ್ ಕಂಟೆಂಟ್ ಗೆ ಒಳ್ಳೆ ವ್ಯೂಸ್ ಸಹ ಬರ್ತಿದೆ. ಇಲ್ಲಿ ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಬರಬಹುದು. ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಎಲ್ಲ ನನ್ನ ಒರಿಜಿನಲ್ ಕಂಟೆಂಟೇ ಇರೋದು. ಸೊ ನಾನು ಅದನ್ನ ಅಲ್ಲಿ ಪೋಸ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಬಹುದಾ, ಈ ರೀತಿ ಮಾಡೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಸೊ ನೋಡಿ, ಅಲ್ಲೂ ಸಹ ಒರಿಜಿನಲ್ ಕಂಟೆಂಟೇ ಇರೋದು, ಇಲ್ಲೂ ಸಹ ನೀವು ನಿಮ್ಮ ಒರಿಜಿನಲ್ ಕಂಟೆಂಟೇ ಹಾಕ್ತಿರೋದು. ಅದಕ್ಕೋಸ್ಕರ ಈ ರೀತಿ ನೀವು ಮಲ್ಟಿಪಲ್ ಪ್ಲಾಟ್ಫಾರ್ಮ್ ಮೇಲೆ ಪೋಸ್ಟ್ ಮಾಡ್ತಿದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಎರಡು ಸಹ ನಿಮ್ದೇ ಕಂಟೆಂಟ್ ತಾನೆ, ಸೊ ಏನು ಇಶ್ಯೂ ಇಲ್ಲ. ಬಟ್ ಆದಷ್ಟು ಒರಿಜಿನಲ್ ಕಂಟೆಂಟ್ ಮೇಲೆನೆ ಫೋಕಸ್ ಮಾಡಿ. ಓಕೆ, ಈಗ ಲಾಸ್ಟ್ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ನಿಮ್ಮ ಕಂಟೆಂಟ್ ಹಾಗೂ ನಿಮ್ಮ ಫೇಸ್ಬುಕ್ ಪೇಜ್ ನ ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ಅವ್ರಿಗೆ ನೋಡಿದ್ರೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದಾರೆ, ನನ್ಕಿಂತ ಕಡಿಮೆನೇ ಇದಾರೆ ಅಂದ್ರೂ ಸಹ ಅವ್ರದ್ದು ಕಂಟೆಂಟ್ ಮಾನಿಟೈಸೇಷನ್ ಆಪ್ಷನ್ ಬಂತು, ನನ್ಗೆ ಇನ್ನೂ ಸಹ ಬಂದಿಲ್ಲ, ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಿದೀನಿ, ಅವ್ರಕ್ಕಿಂತ ಒಳ್ಳೆ ಕಂಟೆಂಟ್ ಹಾಕ್ತಿದೀನಿ. ಈ ರೀತಿ ನಿಮ್ಮನ್ನ ಬೇರೆಯವ್ರ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರ ಕಂಟೆಂಟ್ ಬೇರೆದಿರ್ಬಹುದು, ಅವ್ರ ಆಡಿಯನ್ಸ್ ಬೇರೆದಿರ್ಬಹುದು, ನಿಮ್ಮ ಕಂಟೆಂಟ್ ಬೇರೆದಿರ್ಬಹುದು, ನಿಮ್ಮ ಆಡಿಯನ್ಸ್ ಬೇರೆದಿರ್ಬಹುದು. ಅವ್ರ ಕಂಟೆಂಟ್ ಬೇಕಾದ್ರೆ 2 ದಿನ ಕೊಡಿ, ಮುಂದೆ ಸ್ಟಾಪ್ ಆಗಬಹುದು. ನಿಮ್ಮ ಕಂಟೆಂಟ್ ಲಾಂಗ್ ಟರ್ಮ್ ಗೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಬರಬಹುದು. ಕಂಟೆಂಟ್ ನಲ್ಲಿ ಎಲ್ಲೂ ಸಹ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಿಮ್ಮ ಫೋಕಸ್ ನಿಮ್ಮ ಕಂಟೆಂಟ್ ಮೇಲೆ ಇರ್ಲಿ. ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ನೀವು ಆಟೋಮೆಟಿಕ್ ಆಗಿ ಡಿಮೋಟಿವೇಟ್ ಆಗ್ತಾ ಹೋಗ್ತೀರಾ. ಒಂದ್ಸತಿ ಡಿಮೋಟಿವೇಟ್ ಆಗ್ತಾ ಹೋದ್ರೆ ಕಂಟೆಂಟ್ ಹಾಕಕ್ಕೂ ಇಷ್ಟ ಇರಲ್ಲ. ಕಂಟೆಂಟ್ ಹಾಕದ್ ಬಿಟ್ಬಿಟ್ರೆ ಅದರಿಂದ ಅರ್ನಿಂಗ್ ಆಗೋದು ಮರ್ತು ಬಿಡಿ. ಸೊ ಬೇರೆಯವ್ರ ತಟ್ಟೆಯಲ್ಲಿ ಏನಿದೆ ಅಪ್ಪ ಅಂತ ನೋಡೋ ಬದಲು ನಿಮ್ ತಟ್ಟೆಯಲ್ಲಿ ಏನಿದೆ ಅದನ್ನ ನೋಡಿ ತಿನ್ನಿ. ಹೇಳೋಕ್ಕಾಗಲ್ಲ, ಅನ್ನದ ಕೆಳಗಡೆ ಲೆಗ್ ಪೀಸು ಇರ್ಬೋದು.